ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇದ್ದೇ ಇರ್ತಾರೆ. ನನಗೆ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ. ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು. ರಾಯರು ಬರ್ತಾರೆ ತಿರ್ಗಾ ವಾಪಸ್ಸು. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಾ ಶಿವಾಜಿ ಲಾಗ್. ಇವತ್ತು ಗುರುವಾರ ಮಾರ್ನಿಂಗ್ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಗುರುವಾರನೂ ಬೆಳಗ್ಗೆನೆ ಪೂಜೆನ ಮುಗಿಸ್ಕೊಳ್ಬಿಡ್ತೀನಿ ನಾನು. ಈಗ ಪೂಜೆಗೆ ನನ್ನ ಮಗಳು ಸಹ ಜೊತೆಲಿ ಎದ್ದಿದ್ದಾಳೆ. ಚಿಟ್ಟಿನೂ ಸಹ ಪೂಜೆಗೆ ರೆಡಿ ಆಗ್ತಾ ಇದ್ದಾಳೆ. ಅವಳು ಸಹ ಇಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ನನ್ನ ಜೊತೆಲಿ ಪೂಜೆ ಮಾಡ್ತಾ ಇದ್ದಾಳೆ. ನಾನು ದೇವ್ರ ಮನೆಯೆಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಂಡು ದೇವ್ರಿಗೆ ಹೂವು ಹಾಕ್ತಾಯಿದ್ರೆ ಅವಳು ಅಲ್ಲೆಲ್ಲನೂ ನೀಟಾಗಿ ಹೂವು ಉದುರಿರುತ್ತಲ್ಲ ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇರ್ತಾಳೆ. ನನ್ನ ಜೊತೆಲಿ ನನಗೆ ಏನು ಬೇಕೋ ದೇವ್ರ ಮನೆಗೆ ಪ್ರತಿಯೊಂದು ಸಹ ಅವಳೇ ಹೆಲ್ಪ್ ಮಾಡ್ತಾಳೆ. ಅವಳಿಗೆ ತುಂಬ ಇಷ್ಟ ದೇವ್ರ ಪೂಜೆ ಮಾಡಬೇಕು ಅಂದರೆ ತುಂಬ ಇಷ್ಟ ಅವಳಿಗೆ. ನಾನು ಯಾವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಹೋದ್ರೂ ನನಗಿಂತ ಮುಂಚೆನೇ ಹೋಗಿ ಕೂತ್ಕೊಂಡು ಬಿಡ್ತಾಳೆ ರೆಡಿ ಆಗಿಬಿಟ್ಟು. ಅಷ್ಟು ಇಷ್ಟ ಅವಳಿಗೆ ದೇವ್ರ ಪೂಜೆ ಮಾಡೋದಂದರೆ. ಮಕ್ಕಳಿಗಂತೂ ಇದು ಒಂದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ರಿಷಿಕಾಗೂ ಅಷ್ಟೇ ತುಂಬ ಇಷ್ಟನೇ. ಬಟ್ ಅವಳು ಸ್ಕೂಲು ಟ್ಯೂಷನ್ನು ಅಂತ ಹೇಳಿ ಸ್ವಲ್ಪ ಬ್ಯುಸಿ ಇರ್ತಾಳೆ ಅಂತ ಹೇಳಿ ಅವಳು ಜಾಸ್ತಿ ಮಾಡಲ್ಲ. ಇವಳಾದರೆ ಮನೆಯಲ್ಲೇ ಇರ್ತಾಳಲ್ವ, ಈ ಥರ ಇಂಟ್ರೆಸ್ಟ್ ಮಾಡಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ನೋಡಿಕೊಂಡು ಜೊತೆಲಿ ಹೆಲ್ಪ್ ಮಾಡ್ತಾಳೆ. ಅದಂತೂ ನನಗೆ ತುಂಬ ಖುಷಿ. ಯಾರ ಮನೇಲೆಲ್ಲ ಈ ಥರ ಮಕ್ಕಳು ಪೂಜೆ ಮಾಡ್ತಾರೆ, ಯಾರೆಲ್ಲ ಮಕ್ಕಳು ನಿಮಗೆಲ್ಲ ಹೆಲ್ಪ್ ಮಾಡ್ತಾರಂತ ಹೇಳಿ ಕಮೆಂಟ್ ಹಾಕಿ. ನಾನು ಗುರುವಾರ ಮಾರ್ನಿಂಗ್ಗೆ ದೇವ್ರಿಗೆ ನೈವೇದ್ಯ ಮಾಡಲ್ಲ, ಯಾಕಂದರೆ ಸಂಜೆ ಮಾಡ್ಕೊಳ್ತೀನಿ. ಬೆಳಗ್ಗೆ ಅಷ್ಟು ಟೈಮ್ ಆಗಲ್ಲ ನನಗೆ. ಮತ್ತು ರಿಷಿಕಾಗೆ ಸ್ನಾನ ಮಾಡಿಸಿ ಅವಳು ರೆಡಿ ಮಾಡಿ ಟಿಫನ್ನು ಲಂಚು ಎರಡೂ ಪ್ರಿಪೇರ್ ಮಾಡಬೇಕಾಗುತ್ತೆ. ಶಿವಾಜಿನೂ ಸಹ ಬಾಕ್ಸ್ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ನೈವೇದ್ಯ ಮಾಡಲ್ಲ. ಈವ್ನಿಂಗ್ ಟೈಮ್ ಪ್ರತಿ ಸಂಜೆನೂ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀನಿ. ಮಾರ್ನಿಂಗ್ ಟೈಮು ಇಷ್ಟಾದರೂ ಪೂಜೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅನ್ನೋದೇ ಒಂದು ಸಮಾಧಾನ ನನಗೆ. ಶಿವಾಜಿ ಮತ್ತು ರಿಷಿಕಾ ಸ್ಕೂಲ್ಗೆ ಡ್ಯೂಟಿಗೆ ಹೋದ್ಮೇಲೆ ಟೈಮ್ ಇರುತ್ತೆ ನನಗೆ ಪೂಜೆ ಮಾಡೋಕ್ಕೆ. ಸೊ ಅದು ತುಂಬ ಲೇಟ್ ಆಗಿಬಿಡುತ್ತೆ. ಈ ಥರ ಬೆಳಗ್ಗೆ ಮಾಡಿದಷ್ಟು ಸಮಾಧಾನ ಇರಲ್ಲ. ಪ್ರತಿ ಗುರುವಾರನೂ ಈ ಥರ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಬಿಡ್ತೀನಿ ನಾನು. ಆಮೇಲೆ ಸಂಜೆ ಪೂಜೆಗೆ ಬೇಕಾದರೆ ನೈವೇದ್ಯ ಎಲ್ಲ ಮಾಡಿ ನಿಧಾನವಾಗಿ ಪೂಜೆ ಮಾಡ್ಕೊಳ್ತೀನಿ ಇನ್ನೊಂದು ಸಲ. ಇಷ್ಟೆಲ್ಲ ಮುಗಿಸ್ಕೊಂಡು ಚಿಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅಂತ ಹೇಳಿ. ಅವಳಿಗಂತೂ ನಾನು ಹೇಳ್ಕೊಡೋದೇ ಇಲ್ಲ ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ. ಅವಳಿಗೆ ಯಾವ ಥರ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಈಗ ನೋಡಿ 6:30 ಆಯಿತು. ಈಗ ಅವಳಿಗೂ ಹಾಲು ಕೊಟ್ಟು ನಾನು ಕಾಫಿ ಕುಡಿದು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಅವಳಿಗೆ ರಿಷಿಕಾಗೆ ದೋಸೆ ಕೇಳಿದ್ದು, ದೋಸೆ ಮಾಡಿಕೊಟ್ಟು ಶಿವಾಜಿ ಮತ್ತು ರಿಷಿಕಾ ಸ್ಕೂಲ್ಗೆ ಡ್ಯೂಟಿಗೆ ಹೊರಟ್ರು. ಇವತ್ತು ಹೇರ್ ಡ್ರೈಯರ್ನ ಬುಕ್ ಮಾಡಿದ್ದು ಬಂತು. ಇದ್ರ ಜೊತೆಯಲ್ಲಿ ನಾನು ಹೀಟ್ ಪ್ರೊಟೆಕ್ಷನ್ ಈ ಸ್ಪ್ರೇನ ಸಹ ಬುಕ್ ಮಾಡಿದ್ದೆ. ಯಾಕಂದರೆ ನಾವು ಈ ಥರ ಹೇರ್ ಡ್ರೈಯರ್ ಹೇರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳುವಾಗ ಈ ಥರ ಸ್ಪ್ರೇನ ಹೀಟ್ ಪ್ರೊಟೆಕ್ಷನ್ ಮಾಡುತ್ತೆ ಹೇರ್ಸ್ನ. ಅದನ್ನು ನಾವು ಸ್ಪ್ರೇನ ಯೂಸ್ ಮಾಡಿನೇ ನಾವು ಈ ಥರ ಹೇರ್ ಸ್ಟ್ರೈಟ್ನರ್ ಮಾಡ್ಕೋಬೇಕು. ನಾನಿಲ್ಲಿ ಅಗೋರಾ ಅವರ ಕಂಪ್ನಿದು ಬುಕ್ ಮಾಡಿದ್ದೆ. ಇದರಲ್ಲಿ ಹೇರ್ ಡ್ರೈಯರ್ ಜೊತೆಗೆ ಸ್ಟ್ರೈಟ್ನರು ಸಹ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೈಲಿ ಬೇಸಿಸಲ್ಲಿ ಹೇರ್ನ ಸೆಟ್ಟಿಂಗ್ ಮಾಡ್ಕೋಬೇಕು, ಹೇರ್ನ ಡ್ರೈ ಮಾಡ್ಕೋಬೇಕು ಅನ್ನೋರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳುವಾಗ ಹೇರ್ ಪ್ರೊಟೆಕ್ಟ್ ಮಾಡುವಂತಹ ಸ್ಪ್ರೇನ ಯೂಸ್ ಮಾಡಿ ನೀವು ಆರಾಮಾಗಿ ಹೇರ್ನ ಸೆಟ್ ಮಾಡ್ಕೊಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಬೇಕಾದರೆ ಬೈ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.